ಪರ್ಸಪ್ನವ್ರೆ, ಈ ಮೂಗುತಿ ತಗೊಂಡು ತತ್ರಾಣಿಲಿ ಶಂಕರಿ ತುಂಬಿಕೊಡಿ. ಈ ಮೂಗುತಿ ಯಾರ್ದು? ನಮ್ ತಾಯಿ ದ್ಯಾಮವ್ವಂದು. ಓ, ನಿಮ್ ತಾಯಿ ಹೆಸರು ದ್ಯಾಮವ್ವನ? ನಾನು ಆ ಗುಡಿಯಲ್ಲಿರೋ ತಾಯಿ ದ್ಯಾಮವ್ವ ಅನ್ಕೊಂಡೆ. ತಗೊಳ್ಳಿ, ಇದ್ರ ತುಂಬಾ ಶಂಕರಿ ಇದೆ. ತುಂಬಾ ಸಂತೋಷ. ನಾನಿನ್ ಬರ್ತೀನಿ. ಆಹಾ, ಕುಡಿಯೋದಕ್ಕಾಗಿ ಸರ, ತಾಳಿ, ಮುಗುತಿ ಏನೆಲ್ಲ ತಂದು ಕೊಡ್ತಾರೆ. ಈ ಲೋಕದಲ್ಲಿ ಎಂತೆಂಥ ಜನ ಇದ್ದಾರೆ. ಹಾ, ಇಂಥ ಜನ ಇದ್ರೆ ತಾನೇ ನಮ್ಮಂತ ಜನ ಬಾಳೋದು. ತಾಯಿ ದ್ಯಾಮವ್ವ, ಎಲ್ಲ ನೀನ್ ಲೀಲೆ. ಗುರುಗಳೇ, ತಗೊಳ್ಳಿ. ಸಂತೋಷ. ಕೂತ್ಕೋ. ಶರೀಫಾ, ಇದಕ್ಕಾಗಿ ನೀನು ಬಹಳ ಕಷ್ಟಪಟ್ಟೆ ಅಲ್ವೇ? ಇಲ್ಲ ಗುರುಗಳೇ, ತಾಯಿ ದ್ಯಾಮವ್ವನ ಅನುಗ್ರಹದಿಂದ ತಗೊಂಡು ಬಂದೆ. ಜೈ ಶಾಕಂಭರಿ, ಜೈ ಶಂಕರಿ. ಶರೀಫಾ, ನೀನು ಸ್ವಲ್ಪ ಕುಡಿ, ತಗೋ. ಬೇಡ ಗುರುಗಳೇ. ಪರವಾಗಿಲ್ಲ, ತಗೋ. ಕ್ಷಮಿಸಿ ಗುರುಗಳೇ, ಈಗಾಗಲೇ ನಾನು ಈ ಶಂಕರಿಗಾಗಿ ತಾಯಿ ದ್ಯಾಮವ್ವನ ಮೂಗುತಿ ಅಡವಿಟ್ಟೆ. ಅದು ಮಹಾಪಾಪ ಅಲ್ವೇ? ಆ ಪಾಪ ಮಾಡಿದ್ದು ಅಲ್ಲದೆ ಈ ಶಂಕರಿ ಕುಡಿಯೋ ಪಾಪನೂ ಮಾಡಬೇಕೆ? ಹಾಗಾದ್ರೆ ನಾನು ಕುಡಿದು ಪಾಪ ಮಾಡ್ತಾ ಇದ್ದೀನಿ ಅಂತೀಯೇನು? ಶರೀಫಾ, ಬ್ರಹ್ಮನ ನೆಲೆ ಕಾಣೋದಕ್ಕೆ ಇದೂ ಒಂದು ಮಾರ್ಗ. ಇದು ನೀನು ಅನ್ಕೊಂಡಂಗೆ ಸಾರಾಯಿ ಅಲ್ಲ, ಹೆಂಡನೂ ಅಲ್ಲ. ಇದು ಶಂಕರಿ. ಶಂಕರಿ ಅಂದ್ರೆ ಏನು ಅಂತ ನಿನಗೆ ಗೊತ್ತಾ? ಶಂ ಕರೋತಿ ಇತಿ ಶಂಕರಿ ಅಂದ್ರೆ ಒಳ್ಳೆಯದನ್ನ ಮಾಡುವುದು ಅಂತ ಅರ್ಥ. ಶರೀಫಾ, ಈ ಶಂಕರಿನ ನಮ್ಮ ಹತೋಟಿಯಲ್ಲಿ ಇರಿಸ್ಕೋಬೇಕು. ಈ ಶಂಕರಿಗೆ ನಾವು ಕಿಂಕರರಾದ್ರೆ ನಮ್ಮ ಬಾಳೆ ಅಂಕುಡೊಂಕಾಗತ್ತೆ. ಅದೇ ರೀತಿ ನಾವು ಸೇದೋ ಚಿಲುಮೆ ಕೂಡ ಜ್ಞಾನದ ಚಿಲುಮೆ ಆಗಿ ಬಳಸ್ಕೋಬೇಕು. ಈ ಶಂಕರಿನೂ ಒಳ್ಳೆಯದಕ್ಕೆ ಬಳಸಬೇಕು. ತಗೋ, ಸ್ವಲ್ಪ ಕುಡಿ. ಬೇಡ ಗುರುಗಳೇ, ಇದು ಕೆಟ್ಟದ್ದಲ್ವೇ? ಶರೀಫಾ, ಪಾನಾಸಕ್ತರಿಗೆ ಇದು ವಿಷ, ಧ್ಯಾನಾಸಕ್ತರಿಗೆ ಇದು ಅಮೃತ. ಮಧು ಅಂದ್ರೆ ಹೆಂಡ, ಜೇನು ಅಂತ ಎರಡು ಅರ್ಥಗಳಿವೆ. ಹೆಂಡ ಅಂತ ಹೆಚ್ಚಿಗೆ ಕುಡ್ದವ್ರ ಹೆಂಡತಿ ಮಕ್ಕಳು ಬೀದಿ ಪಾಲಾಗ್ತಾರೆ. ಜೇನು ಅಂತ ಮಿತಿಯಾಗಿ ಕುಡಿದ್ರೆ ಆರೋಗ್ಯವಾಗಿರ್ತಾರೆ. ಅದಕ್ಕೆ ಯದ್ಭಾವಂ ತದ್ಭವತಿ ಅನ್ನೋದು. ಇರಬಹುದು ಗುರುಗಳೇ, ಆದರೆ ಧ್ಯಾನಕ್ಕೆ ಇದರ ಅವಶ್ಯಕತೆ ಇದೆಯೇ? ಒಂದು ಹಂತದವರೆಗೂ ಕೆಲವರಿಗೆ ಇದರ ಅವಶ್ಯಕತೆ ಬೇಕಾಗುತ್ತೆ. ಅಂದ್ರೆ ಧ್ಯಾನ ಅಂದ್ರೆ ಏನು? ಪಂಚೇಂದ್ರಿಯಗಳ ಪರಿವೇನ ಬಿಟ್ಟು ದೇವರಲ್ಲೇ ಮನವನ್ನು ನಿಲ್ಲಿಸೋದು. ಅದು ಎಲ್ಲರಿಗೂ ಸಾಧ್ಯವಿಲ್ಲ. ಆ ನಿರ್ಗುಣ ಬ್ರಹ್ಮನ ಸಾಕ್ಷಾತ್ಕಾರಕ್ಕೆ ಸಗುಣ ಬ್ರಹ್ಮನ ಪೂಜೆ ಅಂದ್ರೆ ಮೂರ್ತಿ ಪೂಜೆ ಎಷ್ಟು ಮುಖ್ಯನೋ ಅದೇ ತರ ಧ್ಯಾನದಲ್ಲಿ ಮಗ್ನರಾಗೋದಕ್ಕೆ ಕೆಲವು ಹಂತದವರೆಗೂ ಈ ಶಂಕರಿ, ಚಿಲುಮೆ ಇಂಥವುಗಳನ್ನು ಬಳಸಬೇಕಾಗುತ್ತೆ. ಈಗ ನಿನಗೂ ಇದರ ಅವಶ್ಯಕತೆ ಇದೆ. ನನಗೆ ಗುರುಗಳೇ, ಇದನ್ನು ಕುಡಿಯದೇನೆ ನಾನು ಧ್ಯಾನದಲ್ಲಿ ಇರೋಕೆ ಸಾಧ್ಯವಿಲ್ಲವೇ? ಶರೀಫಾ, ಒಂದು ಸಾರಿ ನಿದ್ರೆಯಿಂದ ನಿನ್ನ ಧ್ಯಾನಕ್ಕೆ ಭಂಗವಾಯಿತು, ಹೌದಾ? ಹೌದು.
ಚಿನ್ನಮ್ಮಳನ್ನು ನೋಡಿದಾಗ ನಿನ್ನ ಮನಸ್ಸು ಚಂಚಲವಾಯಿತು ಅಲ್ವಾ? ಹೌದು ಗುರುಗಳೇ. ನಿಮ್ಮ ತಂದೆಯವರು ನಿಮ್ಮ ತಾಯಿಯವರು ದೇಹ ಬಿಟ್ಟಾಗ ಕೆಲವು ದಿನಗಳವರೆಗೂ ನಿನ್ನ ಮನಸ್ಸು ಗೊಂದಲಕ್ಕೆ ಸಿಕ್ಕಾಕೊಂಡು ತೊಳಲಾಡಿತ್ತು ಅಲ್ವೇ? ಕಾರಡಗಿ ನಾಗವ್ವ ಕೂಡ ನಿನ್ನ ಧ್ಯಾನ ಮಾರ್ಗಕ್ಕೆ ಅಡ್ಡಿಯಾದ್ಲು. ನಿನ್ನ ಹೆಂಡತಿ ತೀರಿ ಹೋದಾಗ ಮೋಹದ ನೆನಪುಗಳಿಂದ ನಿನ್ನ ಮನಸ್ಸನ್ನ ಶೋಕದ ಮಾಯೆ ಆವರಿಸಿತು. ಅಂಥದ್ರಲ್ಲಿ ನಾನು ಆ ದಿನ ಹೇಳಿದ ಮನೋಸ್ತಂಭನೆ ಏನಾಯ್ತು? ಈಗ ಎಲ್ಲಾ ಬಂಧನಗಳನ್ನು ಕಡಿದು ತುಳಿದು ಬಂದಿದ್ದೇನೆ. ಈಗ ನನ್ನ ಧ್ಯಾನಕ್ಕೆ ಯಾವ ಅಡ್ಡಿನೂ ಇಲ್ಲ. ಹಾಗಾದ್ರೆ ಈಗ ಧ್ಯಾನದಲ್ಲಿ ಕೂತ್ಕೋ, ನೋಡೋಣ. ಶರೀಫಾ, ಈಗ ಧ್ಯಾನದಲ್ಲಿದ್ದವನು ಯಾಕೆ ಎಚ್ಚರವಾದೆ? ತಾವು ಕರೆದಿದ್ದರಿಂದ ನಾನು ಎಚ್ಚರಗೊಂಡೆ. ಶರೀಫಾ, ನಾನು ಚಪ್ಪಾಳೆ ತಟ್ಟಿದಾಗ, ನಿನ್ನ ಬೆನ್ನನ್ನು ಸವರಿದಾಗ ನಿನ್ನ ಧ್ಯಾನಕ್ಕೆ ಭಂಗವಾಯಿತು. ನೀನು ನಿಜವಾದ ಧ್ಯಾನದಲ್ಲಿ ಇದ್ದಿದ್ರೆ ಆ ಸಿಡಿಲು ಹೊಡೆದ್ರೂ ನೀನು ಚಲಿಸಬಾರದು. ಭಗವಂತನನ್ನು ನೆನೆಯುತ್ತಾ ಈ ಶಂಕರಿನ ಕುಡಿದ್ರೆ ನಮ್ಮ ತನು ಮನಗಳು ಬ್ರಹ್ಮಜ್ಞಾನದಲ್ಲೇ ಲೀನವಾಗುತ್ತೆ. ಇದು ಪಾರಮಾರ್ಥಿಕವಾದ ಕಾರಣ. ಲೌಕಿಕವಾದ ಕಾರಣ ಇನ್ನೂ ಒಂದಿದೆ. ನಮಗೆ ಕೆಲವು ವ್ಯಕ್ತಿಗಳಿಂದ ಅನಾವಶ್ಯಕವಾಗಿ ಕಿರುಕುಳ ಉಂಟಾಗುತ್ತೆ. ನಾವು ಕುಡಿಯೋದು ನೋಡಿ ಇವರು ಕುಡುಕರು, ಇವರಿಂದ ದೂರ ಇರಬೇಕು ಅಂತ ಯಾರೂ ನಮ್ಮ ಹತ್ರ ಬರೋಲ್ಲ. ಆದ್ರಿಂದ ಯಾವ ಅಡಚಣೆಗಳು ಇಲ್ಲದೆ ನಾವು ಧ್ಯಾನಮಗ್ನರಾಗಬಹುದು. ನಿಜ, ನೀವು ಹೇಳೋದು ನಮ್ಮಂಥವರಿಗೆ. ಆದರೆ ನೀವು ನಿರ್ಗುಣ ಬ್ರಹ್ಮನ ಸಾಕ್ಷಾತ್ಕಾರ ಪಡೆದವರು.